ಹೋಟೆಲ್ಗಳಲ್ಲಿ ಪೂರಿ ಜೊತೆ ಆನಿಯನ್ ಕುರ್ಮಾ ಕೊಡ್ತಾರಲ್ವ, ಅದನ್ನು ಮನೆಯಲ್ಲೇ ಸಿಂಪಲಾಗಿ ಮಾಡೋದು ನೋಡ್ಕೊಳ್ಳೋಣ. ಮನೇಲಿ ಏನು ತರಕಾರಿ ಇಲ್ಲ ಅಂದರೂ ನೀವು ಈ ರೀತಿ ರುಚಿಯಾದಂಥ ಕುರ್ಮನ ಮಾಡ್ಕೋಬೋದು. ಮೊದಲು ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಸಿಡಿತಾ ಇದೆ. ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು 3 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಏಕೆಂದರೆ ನಮಗೆ ಬಾಯಿಗೆ ಸಿಗ್ತಾ ಇರಬೇಕು ಈ ಕುರ್ಮಾದಲ್ಲಿ. ಹಾಗೆ ಹೆಚ್ಚಿಗೆ ಇರಬೇಕು, ಆಗ ಚೆನ್ನಾಗಿರುತ್ತೆ. ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಿದ್ದ ಹಾಗೆಯೇ 50 ಗ್ರಾಮ್ ಅಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 3 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಆಗಿದೆ ಅಲ್ವಾ. ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ನೀರನ್ನು ಹಾಕ್ಕೋಬೇಕು. ನಾನು 1 ಟೊಮೊಟೊನೂ ಸೇರಿಸ್ತಾ ಇದ್ದೀನಿ. ಅದು ಬೀಜ ತೆಗೆದುಬಿಟ್ಟು ಬರೀ ಮೇಲಿರೋ ಅಂಥದ್ದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಬೀಜದ ಸಮೇತ ಹಾಕಿದ್ರೆ ಹುಳಿ ಬರುತ್ತೆ. ಈಗ 1-2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ಈ ಗ್ರೇವಿ ಬೇಗ ಗಟ್ಟಿಯಾಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ 3 ಕುದಿ ಕುದಿಸ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಬೌಲಲ್ಲಿ 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಮತ್ತು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಯಾವುದೇ ರೀತಿ ಉಂಡೆಗಳು ಕಟ್ಟಬಾರ್ದು. ಉಂಡೆ ಕಟ್ಟಿದ್ರೆ ನಮಗೆ ಕರಿನಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದು ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಕರಗೋಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ವ, ಇದು ಸಹ ರೆಡಿ ಆಗೋಯ್ತು. ಅಷ್ಟರಲ್ಲಿ ನಮಗೆ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಮಿಕ್ಸ್ ಮಾಡಿಟ್ಟಿರೋ ಅಂಥ ಕಡಲೆ ಹಸಿಟ್ಟನ್ನು ಸೇರಿಸ್ಕೊಳ್ಳೋಣ. ಈ ಕಡಲೆ ಹಸಿಟ್ಟು ಹಾಕಿದ್ದೇನೆ ತುಂಬ ಬೇಗ ಕುರ್ಮ ಗಟ್ಟಿಯಾಗುತ್ತೆ. ಅದರಿಂದ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಬಿಟ್ಟು ಸ್ಟವನ್ನು ಪೂರ್ತಿ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ನಿಮಿಷ ಕುದಿಸ್ಕೊಳ್ತೀನಿ. ಓಕೆ, ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಹಾಗೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನಮಗೆ ಈ ಕುರ್ಮಾದಲ್ಲಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಅಷ್ಟೇ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ಗಳಲ್ಲಿ ಮಾಡೋ ರೀತಿ ಮಾಡಿ ತೋರಿಸಿದ್ದೀನಿ. ಚಪಾತಿ, ಪೂರಿ ಮತ್ತು ಪರೋಟಗೂ ಸಹ ಸೂಪರಾಗಿರುತ್ತೆ. ನಾನು ಇವತ್ತು ಸಾಫ್ಟಾಗಿ ಪೂರಿ ಮಾಡಿಕೊಂಡು ಅದ್ರ ಜೊತೆಲೇ ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಿಂಪಲ್ ಅಲ್ವಾ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.